ಆಲೂಗೆಡ್ಡೆ ಫ್ರೈ ಮಾಡೋಣ. ಒಂದು ಹೇಗಂತ ನೋಡೋಣ ಬನ್ನಿ. ಏನೇನು ಬೇಕಂತೇಳಿ 3 ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಸಿಪ್ಪೆ ತೆಗೆದಿರೋದು. 2 ಹಣ್ಣಾಗಿರೋದು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದು ಜೀರಿಗೆ ಪುಡಿ, ಅರ್ಶಿನದ ಪುಡಿ, ಧನಿಯಾ ಪುಡಿ, ಚಿಲ್ಲಿ ಪುಡಿ. ಇದು ಆಚಿ ಚಿಕನ್ ಮಸಾಲ ಅಂತ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಹಾಕ್ಬೇಕಿದ್ದಕ್ಕೆ. ಇದು ವೆಜ್ಜವರು ಉಪಯೋಗಿಸ್ಬೋದು. ಗ್ರೀನ್ ಇರುತ್ತೆ ನೋಡಿ, ಇದು ಈ ಥರ ಗ್ರೀನ್ ಇದ್ದರೆ ವೆಜ್ಜು ನಾನ್ ವೆಜ್ ತಿಂದೇ ಇರೋರು ಉಪಯೋಗಿಸ್ಬೋದು ಅಂಥೇಳಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಇದನ್ನು ರೌಂಡಾಗಿ ಹೆಚ್ಕೊಬೇಕು. ಇದು ಸಣ್ಣದಾಗಿ ಹೆಚ್ಕೊಬೇಕು, ಇದು ದಪ್ಪ ಹೆಚ್ಕೊಬೇಕು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವಾಗ ಒಂದು ಸಿಂಪಲ್ಲಾಗಿ ತುಂಬ ರುಚಿಯಾಗಿರೋ ಆಲೂಗೆಡ್ಡೆ ಫ್ರೈ ಮಾಡೋಣ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಸ್ಟವ್ ಅಂಟಿಸ್ಕೊಳ್ಳೋಣ. ಆಲೂಗೆಡ್ಡೆನ ಇಷ್ಟು ಅಗಲ ಇಷ್ಟು ದಪ್ಪ 3 ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಹೆಚ್ಕೊಂಡು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. 2 ನಾಟಿ ಟೊಮೊಟೊ ತೊಗೊಂಡು ಹೆಚ್ಕೊಂಡಿದ್ದೀನಿ. 2 ಈರುಳ್ಳಿ ನೋಡಿ ಈ ಥರ ದಪ್ಪ ಹೆಚ್ಕೊಂಡಿದ್ದೀನಿ. ಈ ಥರ ನೋಡಿ. ಬಾಣಲಿ ಕಾದಿದೆ. ಈಗ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಿದ್ದಕ್ಕೆ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನನ್ನ ಚಾನಲ್ನ ನೋಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮನ್ನೆಲ್ಲ. ವಿಡಿಯೋ ನೋಡೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ. ಮತ್ತು ವಿಡಿಯೋ ನೋಡ್ತಾ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ದುಡ್ಡೇನೋ ನಿಮಗೆ ಕಟ್ಟಾಗಲ್ಲ ಅಲ್ವಾ. ನೀವೊಂದು ಲೈಕ್ ಒತ್ತಿದ್ರೆ ಅದು ನಮಗೆಲ್ರಿಗೂ ವಿಡಿಯೋ ನೋಡೋರ್ಗೆ ಒಂದು ಹೆಲ್ಪ್ ಆಗುತ್ತೆ. ನಮಗೆ ವಿಡಿಯೋ ಮಾಡೋದಕ್ಕೂ ನಮಗೆ ಮುಂದಕ್ಕೆ ಖುಷಿಯಿಂದ ವಿಡಿಯೋ ಮಾಡ್ತೀವಿ ನಾವು. ನೋಡಿ ಇವಾಗ ಎಣ್ಣೆ ಕಾದಿದೆ. ಎಣ್ಣೆ ಕಾದಿದ ತಕ್ಷಣ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ, ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕೆಂಪಾಗುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಆದರೆ ಸಾಕು, ಸ್ವಲ್ಪ ಸಾಕು. ಯಾಕಂದರೆ ನಾವು 3 ಆಲೂಗೆಡ್ಡೆ ಇಬ್ಬರಿಗಾಗೋಷ್ಟು ಮಾಡ್ತಿರೋದು. ನೀವೇನಾದ್ರು ಜನ ಜಾಸ್ತಿ ಇದ್ದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆಲಿ ಬಾಡಲಿ. ಇವಾಗ ಆಲೂಗೆಡ್ಡೆ ಹೆಚ್ಚಿಟ್ಕೊಂಡಿದ್ವಲ್ಲ, ನೀರು ಬೇಡ, ನೀರೆಲ್ಲ ಸೋಸ್ಬಿಟ್ಟು ಬರೀ ಆಲೂಗೆಡ್ಡೆ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಎಣ್ಣೆಲಿ ಬಾಡಬೇಕು. ನೀವು ಎಷ್ಟು ಎಣ್ಣೆಲಿ ಬಾಡಿಸ್ತೀರಾ ಅಷ್ಟು ಚೆನ್ನಾಗಾಗುತ್ತೆ ಇದು. ಈ ಹಂತದಲ್ಲಿ ಉಪ್ಪು ಹಾಕ್ಕೊಳ್ಳೋಣ. ಆಲೂಗೆಡ್ಡೆ ಉಪ್ಪು ಹಿಡಿಬೇಕಲ್ವ, ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಕಡಿಮೆ ಆದರೆ ಹಾಕ್ಕೊಳ್ಬೋದು. 3 ಅರ್ಶಿನದ ಪುಡಿ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ತುಂಬ ಟೇಸ್ಟಾಗಿರುತ್ತೆ. ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆಯಲ್ಲೇ ಇದು ಚೆನ್ನಾಗಿ ಬೇಯೋ ಥರ ಆಗಲಿ. ಸಣ್ಣ ಮಾಡಿ ಮುಚ್ಚಿಡೋಣ. ಈಗ ಒಂದು 2-3 ನಿಮಿಷ ಬೇಯಲಿ ಅದು. ಟೊಮೊಟೊ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೇ ತಿನ್ಬೇಕು ಅನ್ನಿಸ್ತಿದೆ ಅಲ್ವಾ. 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕೋಣ. ಚಿಲ್ಲಿ ಪುಡಿ ಹಾಕೋಣ. ಆಚಿ ಚಿಕನ್ ಮಸಾಲ ಹೇಳುತ್ತಲ್ಲ ಅದು ಸ್ವಲ್ಪ,
ನಾನು ಇದು ಯಾವುದಕ್ಕೂ ಹಾಕಲ್ಲ. ಇದು ಮತ್ತು ಒಂದು ಸೋಯದು ಗ್ರೇವಿ ಮಾಡ್ತೀನಿ, ಅದಕ್ಕೆ ಮಾತ್ರ ಹಾಕೋದು. ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಪ್ಯಾಕೆಟ್ ತರಿಸಿಟ್ಕೊಂಡಿರ್ತೀನಿ. ನಾನು ಜಾಸ್ತಿ ಈ ಥರ ಮಸಾಲೆಗಳು ಉಪಯೋಗಿಸಲ್ಲ. ನನ್ನ ಮಗಳು ಪ್ರೆಗ್ನೆಂಟ್ ಒಬ್ಬಳು, ಅವಳಿಗೆ ಈ ಆಲೂಗೆಡ್ಡೆ ಗೊಜ್ಜು ತುಂಬ ಇಷ್ಟ. ಬಂದಿದ್ದಾಳೆ, ಅದಕ್ಕೆ ಮಾಡಿಕೊಡ್ತೀರಮ್ಮ ಅಂತ ಕೇಳಿದ್ಲು. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಬಿಸಿ ಚಪಾತಿಗೆ, ಅನ್ನಗೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಹೀಗೆ ಬೇಯಲಿ, ಆಮೇಲೆ ಸ್ವಲ್ಪ ನೀರು ಹಾಕೋಣ. ಇದು ಸ್ವಲ್ಪ ಹಸಿ ಮಸಾಲೆದ್ದು ಸ್ಮೆಲ್ಲೆಲ್ಲ ಹೋಗಲಿ, ಮುಚ್ಚಿಡೋಣ. ಸ್ವಲ್ಪ ಜೀರಿಗೆ ಪುಡಿ, ಮುಚ್ಚಿಡೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಗ್ರೇವಿ ಥರ ಇದು, ತುಂಬ ನೀರು ಹಾಕಬೇಡಿ. ಆಲೂಗೆಡ್ಡೆನೂ ಅರ್ಧ ಬೆಂದಿರುತ್ತೆ. ನೋಡಿ, ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ನೀವು ಇದನ್ನು ಡ್ರೈ ಥರ ಮಾಡ್ಕೊಬೋದು. ನಾನು ಇದು ಅನ್ನಕ್ಕೆ ಮಾಡ್ತಾ ಇರೋದು, ಹಾಗಾಗಿ ಸ್ವಲ್ಪ ಗೊಜ್ಜು ಥರ ಬೇಕು. ಇವಾಗ ಸ್ವಲ್ಪ ಕುದೀಲಿ ಇದು. ಮುಚ್ಚಿಡೋಣ. ನೋಡಿ, ಇವಾಗ ಕೊತ್ತಂಬರಿ ಸೊಪ್ಪು ಬಂದೆ ಕೊತ್ತಂಬರಿ ಸೊಪ್ಪು ಹಾಕೋಣ, ಮಿಕ್ಸ್ ಮಾಡೋಣ. ನೋಡಿ, ನೀವಿನ್ನು ಚಪಾತಿಗೆ ಅಂದ್ರೂ ಆಗುತ್ತೆ, ಮತ್ತು ಅನ್ನಕ್ಕಂದ್ರೂ ನಾನು ಅನ್ನಕ್ಕೆ ಅಂತ ಸ್ವಲ್ಪ ನೀರಾಗಿ ಮಾಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಡ್ರೈ ಮಾಡ್ಕೊಳ್ಬೋದು. ನೋಡಿ, ಇಷ್ಟಾದರೆ ಸಾಕು. ಈ ಟೈಮಲ್ಲಿ ನೀವು ಉಪ್ಪೆಲ್ಲ ನೋಡಿ, ಉಪ್ಪೆಲ್ಲ ಸರಿ ಇತ್ತು ಅಂತ ಅಂದರೆ, ಇದ್ದರೆ ಸ್ವಲ್ಪ ಉಪ್ಪು ಹಾಕಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ. ನೋಡಿ, ಬಿಸಿ ಬಿಸಿಯಾದ ರುಚಿಯಾದ ಆಲೂಗಡ್ಡೆ. ಆರೋಗ್ಯ ಅಂತ ಹೇಳಲ್ಲ, ಆಲೂಗೆಡ್ಡೆ ಆರೋಗ್ಯ ಅಲ್ಲ, ರುಚಿಯಾದ ಬಾಯಿಗೆ ರುಚಿ ಕೊಡುವಂಥದ್ದು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.